ಬೆಂಗಳೂರಲ್ಲಿ ಅರುಣಾಚಲ ಪ್ರದೇಶದ ಯುವಕನ ಮೇಲೆ ಹಲ್ಲೆಯಾಗಿರುವ ಪ್ರಕರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಕೋರಮಂಗಲದಲ್ಲಿ ಜನವರಿ 6ನೇ ತಾರೀಕು ವಿದ್ಯಾರ್ಥಿ 22 ವರ್ಷದ ಕುಡಾನ್ ಖಂಗಂ ಮೇಲೆ ಹಲ್ಲೆಯಾಗಿದೆ. ಸದ್ಯ ಈತನ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರುಣಾಚಲ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಜನಾಂಗೀಯ ಹಲ್ಲೆ ನಡೆದಿರುವ ಆರೋಪವನ್ನ ಮಾಡಿದೆ. ಇನ್ನು ಮೊದಲಿಗೆ ಪೊಲೀಸರು ಅಪಘಾತ ಪ್ರಕರಣ ಅಂತ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬಳಿಕ ಮಾರಕಾಸ್ತ್ರಗಳಿಂದ ಹಲ್ಲೆ ಅಂತ ಪ್ರಕರಣ ದಾಖಲಿಸಿ ಯುವಕ ಬಿದ್ದಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಸಿಸಿಟಿವಿ ದೃಶ್ಯಾವಳಿಯನ್ನ ಕೂಡ ಪೊಲೀಸರು ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಖಂಗಂ ವಿದ್ಯಾಭ್ಯಾಸಕ್ಕೆ ಅಂತ ಕಳೆದ 4 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು. ಇದೀಗ ಅವರ ಮೇಲೆ ಹಲ್ಲೆಯಾಗಿ ನಿಮ್ಹಾನ್ಸ್ನಲ್ಲಿ ಆತ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು. ಸಾಕಷ್ಟು ಗಂಭೀರವಾದಂತಹ ದಾಳಿ ಆತನ ಮೇಲೆ ಆಗಿದೆ. ಈಶಾನ್ಯ ರಾಜ್ಯಗಳಲ್ಲಿ ಬರುವಂತಹ ಅರುಣಾಚಲ ಪ್ರದೇಶ ಮೂಲದ ವಿದ್ಯಾರ್ಥಿ ಈತ ಖಂಗಂ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದಿದ್ದ ಈತನ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳ ಸಂಘ ಇದೀಗ ಜನಾಂಗೀಯ ಹಲ್ಲೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಆರಂಭದಲ್ಲಿ ಅಪಘಾತ ಪ್ರಕರಣ ಅಂತ ದೂರನ್ನ ದಾಖಲಿಸಿಕೊಂಡಿದ್ದ ಪೊಲೀಸರು ಇದೀಗ ಮಾರಕಾಸ್ತ್ರಗಳಿಂದ ಹಲ್ಲೆ ಅನ್ನುವಂತಹ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಯುವಕ ಬಿದ್ದಿದ್ದ ಸ್ಥಳಕ್ಕೂ ಕೂಡ ತೆರಳಿ ಅಲ್ಲಿ ಪರಿಶೀಲನೆಯನ್ನ ಮಾಹಿತಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗೆ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆಯನ್ನ ಕೂಡ ಪೊಲೀಸರು ಈಗ ನಡೆಸ್ತಾ ಇದ್ದಾರೆ. ನಿಮ್ಹಾನ್ಸ್ನಲ್ಲಿ ಸದ್ಯಕ್ಕೆ ಯುವಕನಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಏನ್ ವಿವರ ಸಿಗ್ತಾ ಇದೆ? ಈತನ ಮೇಲೆ ದಾಳಿ ಮಾಡಿದ್ದು ಯಾರು ಅನ್ನೋ ಬಗ್ಗೆ ಸುಳಿವೇನಾದ್ರೂ ಸಿಕ್ಕಿದೆಯಾ ಇದುವರೆಗೂ? ಅಮಿತ್ ಶಾ ಇವರಿಗೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯಂತಹ ಖಚಿತವಾದಂತಹ ಮಾಹಿತಿಗಳು ಲಭ್ಯ ಆಗಿಲ್ಲ. ಈಗಾಗಲೇ ಕೋರಮಂಗಲ ಪೊಲೀಸರು ಈಗಾಗಲೇ ಏನು ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿರುವುದು. ಮುಖ್ಯವಾಗಿ ಜನವರಿ 6ನೇ ತಾರೀಕು ಒಂದು ಅಪಘಾತ ಸಂಭವಿಸಿದೆ. ಆ ಒಂದು ಅಪಘಾತದಲ್ಲಿ ಅರುಣಾಚಲ ಪ್ರದೇಶ ಮೂಲದ 22 ವರ್ಷದ ಕುಡಾನ್ ಖಂಗಂ ಎಂಬಾತ ಒಂದು ಅಪಘಾತದಲ್ಲಿ ಗಾಯಗೊಂಡು ಆತನ ಪೊಲೀಸರು ಸಂಚಾರಿ ಪೊಲೀಸರು ಆತನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅದಾದ ನಂತರ ಅವರ ಅಸೋಸಿಯೇಷನ್ ಅರುಣಾಚಲ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವರು ಎಲ್ಲರೂ ಕೂಡ ಕೂತ್ಕೊಂಡು ಕೋರಮಂಗಲ ಪೊಲೀಸ್ ಠಾಣೆಗೆ ತೆರಳಿ ಇದು ಅಪಘಾತವನ್ನ ಯಾರು ಮಾನಸಿಕವಾಗಿ ಹಲ್ಲೆ ನಡೆಸಿ ಈ ರೀತಿಯಾಗಿ ಕಾರಿನಲ್ಲಿ ಕರ್ಕೊಂಡು ಬಿಸಾಡಿ ಹೋಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾರೆ. ಆರೋಪ ಮಾಡಿದ ನಂತರ ಇದು ಜನಾಂಗೀಯ ಮೇಲೆ ಆಗಿರುವಂತಹ ಹಲ್ಲೆ ಒಂದು ದೂರ ಕೂಡ ನೀಡ್ತಾರೆ. ಆ ಒಂದು ದೂರನ್ನ ಸ್ವೀಕರಿಸಿದಂತಹ ಕೋರಮಂಗಲ ಪೊಲೀಸರು ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ಆ ಒಂದು ಜನವರಿ 6ನೇ ತಾರೀಕು ಆದಂತಹ ಘಟನೆಯ ಜಾಗದಲ್ಲಿ ಸರಿಯಾಗಿ ಸಿಸಿಟಿವಿಗಳು ಇದೆಯಾ ಅಥವಾ ಯಾವ ರೀತಿಯ ಈತನ ಮೇಲೆ ಹಲ್ಲೆ ಆಯ್ತಾ ಅಥವಾ ಅಪಘಾತದಿಂದ ಸಂಭವಿಸಿದ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಶುರು ಮಾಡಿದ್ದಾರೆ. ಧನ್ಯವಾದ ನಾಗೇಂದ್ರ.